ನಾನೀಗ ಪಾಟ್ನಾದಲ್ಲಿರುವಂಥ ಬಿಜೆಪಿ ಕಚೇರಿಯಿಂದ ರಿಪೋರ್ಟನ್ನು ಮಾಡ್ತಾ ಇದ್ದೀನಿ. ಬಿಜೆಪಿ ಕೂಡ ಸಂಭ್ರಮಾಚರಣೆಗೆ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅತ್ತ JDU ಮಾದರಿಯಲ್ಲಿ ಬೃಹತ್ ಆದಂಥ ಯಾವುದೇ ಪೋಸ್ಟರ್ಗಳನ್ನು ಹಾಕದೇ ಇದ್ದರೂ ಕೂಡ ಈಗಾಗಲೇ ಚುನಾವಣೆಗೆ ಹಾಕಿರುವಂಥ ಪೋಸ್ಟರ್ಗಳ ಜೊತೆಗೆ ಅತ್ತ ನಾಯಕರು ಕೂಡ ಬಿಜೆಪಿ ಕಚೇರಿಗೆ ಬರ್ತಾ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತರಲ್ಲಿ ಸಹಜವಾಗಿ ಉತ್ಸಾಹ ಇಮ್ಮಡಿಯಾಗಿದೆ. ಇನ್ನು ನಾಯಕರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಸಹಜವಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆದ್ದೇ ಗೆಲ್ತೀವಿ, ನಮ್ಮ ಸರ್ಕಾರ ಮುಂದುವರಿಯುತ್ತೆ ಅನ್ನುವಂಥದ್ದು ಅವರ ಮಾತು. ಹಾಗೆಯೇ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಕಾರ್ಯಕರ್ತರು ಸಹಜವಾಗಿ ಅವರ ವಿಶ್ವಾಸ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದಾರೆ, ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಅವ್ರ ಸಂಭ್ರಮಾಚರಣೆಗೆ ಮಿಠಾಯಿಗಳನ್ನು, ಲಡ್ಡುಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಕೂಡ ಒಂದು ವಿಶ್ವಾಸ ಇದೆ. ಜೊತೆಗೆ ಈ ಬಾರಿ BJP ಎಷ್ಟು ಸೀಟನ್ನು ಗೆಲ್ಲತ್ತೆ ಅನ್ನೋದು ಕೂಡ ಮುಖ್ಯ. ಕಳೆದ ಬಾರಿ JDUಕ್ಕಿಂತ ಹೆಚ್ಚಿನ ಸಂಖ್ಯೆನ ಗೆದ್ದಿತ್ತು. ಈ ಬಾರಿ ಅದೇ ಸ್ಟ್ರೈಕ್ ರೇಟನ್ನು ಉಳಿಸ್ಕೊಳುತ್ತಾ ಏನು ಹೇಳ್ತಾರೆ, ನಾವು ಕಾರ್ಯಕರ್ತರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ ಸಾಬ್, हम TV9 कर्नाटक से BJP का कैसा तैयारी है कल का दिन के लिए स्वागत करने के लिए? पूरी NDA जो है कल हमारी सरकार बनने जा रही है. अभी RJD वाले ने इतना बड़ा पोस्टर लगवाया चाचा को अलविदा बोल के, आप क्या कहना चाहती हो? पोस्टर तक ही सीमित है. उनके पास ज़मीन पे क्या किए, उनके पिताजी ने क्या किया, तेजस्वी जी ने क्या किया, पूरे बिहार की बात करते हैं, राघोपुर के लिए क्या किया उसका हिसाब तो पहले दे दे. हमारी सरकार ने काम किया है, हम पुनः वापसी कर रहे हैं. हमारी सरकार बनने जा रही है. सर आप क्या कहना चाहती है कल के बारे में? ನಾನು ಕನ್ನಡದಲ್ಲಿ ಮಾತಾಡಲ್ಲ. ತುಂಬ ಖುಷಿ ಆಗುತ್ತೆ, ಕನ್ನಡದಲ್ಲಿ ಇದ್ದೀರಿ. ನೀವು ಎಲ್ಲಿಯವರು ಸರ್? ಇಲ್ಲಿ ಹೆಂಗೆ ಕನ್ನಡ ಕಲ್ತ್ರಿ? ಇಲ್ಲ, ನಾನು ಬ್ಯಾಂಗ್ಳೂರ್ದಲ್ಲಿ ಓದಿದ್ದೀನಿ. ನಾನು ಓಕೆ. ಊರಿಲ್ಲೇ ಬಿಹಾರದಲ್ಲಿ ಇರೋದು. ಓಕೆ. ನಾನು ಯುವ ಮೋರ್ಚಾದಲ್ಲಿ ಇದ್ದೀನಿ. ಬಿಹಾರ್ ಯುವ ಮೋರ್ಚಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಉಪಾಧ್ಯಕ್ಷ ಆಗಿದ್ದೀನಿ ಈಗ. ಬಿಹಾರ್ ಯುವ ಮೋರ್ಚಾದ ಉಪಾಧ್ಯಕ್ಷ. ನಿಮ್ಮ ಪೂರ್ತಿ ಹೆಸರು ಸರ್? ರಾಹುಲ್ ಝಾ ಅಂತ. ಓಕೆ. ಹೇಗಿದೆ ಸರ್ ವಾತಾವರಣ? ಅಫ್ಕೋರ್ಸ್ ನೀವು ಸಿಕ್ಕಿರೋದು ಒಂದು ರೀತಿ ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ. ಇಲ್ಲಿ ನಾಳೆ ನಿಮ್ಮ NDA ಮೈತ್ರಿಕೂಟ ಬರುತ್ತಿರುವಂಥ ವಿಶ್ವಾಸ ಯಾಕೆ? ನೋಡಿ, ಕೆಲಸ ಮರಿದೀವಿ, ಅದ್ಮೇಲೆ ವಿಶ್ವಾಸ ಇರುತ್ತೆ. ನೀವು ಈಗ ಬಿಹಾರದಲ್ಲಿ ಬಂದಿದ್ದೀರಾ, ಈ ನನಗೆ ಗೊತ್ತಿಲ್ಲ ಮುಂಚೆ ನೀವು ಬಂದಿದ್ದೀರಾ ಇಲ್ಲ ಅಂತ. ಈಗ ನೀವು ಹತ್ತಿರ ಹೋಗಿ ಸುತ್ತಮುತ್ತ ಏರಿಯಾ ಸ್ವಲ್ಪ ನೀವು ಓಡಾಡಿ, ಗೊತ್ತಾಗುತ್ತೆ ಎಷ್ಟು ಕೆಲಸ ಆಗಿದೆ ಅಂತ. ನಾವು ಬ್ಯಾಂಗ್ಳೂರ್ದಲ್ಲಿ ಇದ್ದಿದ್ದೀನಿ. ನಾನು ಅಲ್ಲಿ ಒಳಗಡೆ ಹೋಗಿದ್ದೆ. ನಾವು ರೋಡ್ ಇಲ್ಲ, ಈಗ ಎಲ್ಲ ದುಡ್ಡು ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ಫ್ರೀ ಅವ್ರಿಗೆ ಕೊಟ್ಬಿಟ್ಟು ಸ್ಟೇಟ್ದಲ್ಲಿನೇ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಆ ಪರಿಸ್ಥಿತಿ ನಮ್ಮ ಸ್ಟೇಟ್ದಲ್ಲಿ ಇಲ್ಲ. ಈಗ ನೀವು ನ್ಯಾಷನಲ್ ಹೈವೇ ನೋಡಿದರೆ, ಸ್ಟೇಟ್ ಹೈವೇ ನೋಡಿದರೆ, ನೀವು ನಮ್ಮ ಎಲೆಕ್ಟ್ರಿಸಿಟಿ ನೋಡಿ, ಮತ್ತು ನಾವು ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ನಾವು ಜನಗಳು ನಮ್ಮ ಸ್ಟೇಟ್ ಅವ್ರಿಗೂ ಅವ್ರ ಮೇಲೆ ನಾನು ಜಾಸ್ತಿ ಏನು ಇದು ಮಾಡ್ತಾಯಿಲ್ಲ, ಅಂದರೆ ದುಡ್ಡು ತೊಗೋತಾ ಇಲ್ಲ ಅವ್ರಿಗೆ. ಸೊ ಈ ಥರ ಕೆಲಸ ಮಾಡೋರ ಸರ್ಕಾರ ಯಾವಾಗಲೂ ಇರಬೇಕು. ನಮ್ಮ ಬಿಹಾರ ಅಂದರೆ ವೆರಿ ಪೊಲಿಟಿಕಲ್ ಸ್ಟೇಟ್ ಇದು. ಅಲ್ಲಿ ಪಕ್ಕದಲ್ಲಿ RJD ಆಫೀಸ್ಗೂ ಹೋಗಿದ್ವಿ. ಅಫ್ಕೋರ್ಸ್ ಅವ್ರ ಮಾರಲ್ ಸ್ವಲ್ಪ ಕಡಿಮೆ ಇದೆ ನಿಮ್ಗೆ ಕಂಪೇರ್ ಮಾಡಿದ್ರೆ, ಆದರೆ ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸದಲ್ಲಿದ್ದಾರೆ. ಅಲ್ಲಿ ಚಾಚಾ ಅಲ್ವಿದಾ ಅಂತ ಒಂದು ಪೋಸ್ಟರ್ ಹಾಕಿದ್ದಾರೆ. ಏನು ಹೇಳ್ತೀರಿ? ಅಂದರೆ ಅವರು ಒಂದು ಸಂಕೇತ ಕೊಡ್ತಾ ಇದ್ದಾರೆ ನಿಮಗೆ. ನೋಡಿ, ಪೊಲಿಟಿಕಲ್ ಪಾರ್ಟಿ ಇದೆಯಲ್ಲ, ಮಾಡಲೇಬೇಕು. ಇಲ್ಲ ಅಂದರೆ ಅವರು ಸಪೋರ್ಟ್ ಮಾಡೋರಿಗೆ ಏನು ಸ್ವಲ್ಪ ಇದಾಗತ್ತಲ್ಲ, ಅವ್ರು ಏನು ಮಾಡ್ತಾಯಿದ್ರೆ ನಾವು ಆ ಥರ ಮಾಡಿದರೆ ನಮ್ಮದು ಅವ್ರದ್ದು ಏನು ನಮ್ಮದು ಡಿಫ್ರೆನ್ಸ್ ಏನಂತ. ನಮ್ಮ ಡಿಫ್ರೆನ್ಸ್ ಏನಿದೆ, ನಾವು ನಾಳೆ ಏನಾಗತ್ತೆ ಅದು ಸಂಜೆ ಮಾತಾಡೋಣ. ಯಾರು ಬರ್ತಾರೆ ಯಾರು ಬರಲ್ಲ ಅಂತ ನಿಮ್ಗೂ ಗೊತ್ತಾಗುತ್ತೆ. ನಾವು 100% ಕನ್ಫರ್ಮ್ ಆಗಿದ್ದೀವಿ, ನಮ್ಮ ಸರ್ಕಾರ 100% ಬಂದೇ ಬರ್ತಾರೆ. ಆ್ಯಂಟಿ ಇನ್ಕಂಬೆನ್ಸಿ ಯಾಕೆ ಬರಲ್ಲ ಅನ್ಸುತ್ತೆ ನಿಮಗೆ? 20 ವರ್ಷ ನೀವು ಅಧಿಕಾರದಲ್ಲಿ ಇದ್ದೀರಿ. ಸಹಜವಾಗಿಯೇ ನಿಮ್ಮ ಸರ್ಕಾರದವ್ರದ್ದು ಕೂಡ ಈ ರೋಜ್ಗಾರ್ ವಿಚಾರದಲ್ಲಿ, ಅಂದರೆ ಕೆಲಸದ ವಿಚಾರದಲ್ಲೂ ಕೂಡ ಆರೋಪ ಮಾಡಿದರು. ಜೊತೆಗೆ ಶಿಕ್ಷಣದ ವಿಚಾರದಲ್ಲೂ ಕೂಡ ನಿಮ್ಮಲ್ಲೇ ಆರೋಪ ಮಾಡಿದರು. ಈ ವಲಸೆ ವಿಚಾರಕ್ಕೂ ಕೂಡ ಆರೋಪ ಮಾಡಿದರು. ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಈಗ ಆ್ಯಂಟಿ ಇನ್ಕಂಬೆನ್ಸಿ ಇಲ್ಲಿ ನಮ್ಮ ಬಿಹಾರದಲ್ಲಿ ಯಾರ್ದು ಇದ್ದಾರೆ ಅಂದರೆ ಇನ್ನೂ ಲಾಲು ಯಾದವ್ದು ಆ್ಯಂಟಿ ಇನ್ಕಂಬೆನ್ಸಿ ಅಂತಾರೆ. ಆ 15 ಇಯರ್ಸ್ ಮಾಡಿದಾರ ಕೆಲಸ ಇನ್ನೂ ಆ್ಯಂಟಿ ಇನ್ಕಂಬೆನ್ಸಿದಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದರೆ ನೀವು ನೆಗೆಟಿವ್ದಲ್ಲಿ ಇದ್ದರೆ ನಾವು ಫಸ್ಟು ಪಾಸಿಟಿವ್ದಲ್ಲಿ ಅಂದರೆ ಝೀರೋದಲ್ಲಿ ಬರಬೇಕು. ಝೀರೋಯಿಂದ ನಾವು ಪಾಸಿಟಿವ್ಗೆ ಬರ್ತೀವಿ. ಎಷ್ಟು ವರ್ಷ ಕೆಲಸ ಮಾಡಿ ಈಗ ನಾವು ಏನಾದರೂ ಒಂದು ಪಾಸಿಟಿವ್ದಲ್ಲಿ ಬಂದಿದ್ದೀವಿ. ಎಲ್ಲ ಜನಗಳು ನೀವು ಪೂರ್ತಿ ಸ್ಟೇಟಲ್ಲಿ ಮೋಸ್ಟ್ಲಿ ಹೋರಾಡ್ತೀರ. ನೀವು ಎಲ್ಲರಿಗೂ ನೀವು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ 15 ಇಯರ್ಸ್ ಬ್ಯಾಕ್ ಹೆಂಗಿತ್ತು ಅಂತ. ಈಗ ತಿರ್ಗಾ ನಾವು ಆ ಸರ್ಕಾರ ಬೇಡ ಅಂತ ಎಲ್ಲರಿಗೂ ಗೊತ್ತು. ಸೊ ಖಂಡಿತವಾಗ್ಲೂ ಇದೇ 2025 ಬಿರಿ ನಿಮಗೆ 2030ದಲ್ಲೇ ಆ್ಯಂಟಿ ಇನ್ಕಂಬೆನ್ಸಿ ಸಿಕ್ಕಲ್ಲ. ನಿಮಗೆ ಎಷ್ಟು ಸೀಟ್ ಬರುತ್ತೆ ಅಂತ ತಾವು ಹೇಳ್ತೀರಿ? ಅಫ್ಕೋರ್ಸ್ ಎಕ್ಸಿಟ್ ಪೋಲ್ಗಳು ಒಂದು ಹೇಳ್ತಾರೆ. ನೀವು ಲೋಕಲಲ್ಲಿ ಕೆಲಸ ಮಾಡಿದಿರಿ, ತಳಮಟ್ಟದಲ್ಲಿ ಕೆಲಸ ಮಾಡಿದಿರಿ, ಏನು ಸ್ಥಾನಮಾನನ ನಿರೀಕ್ಷೆ ಮಾಡ್ತಾಯಿದ್ದೀರಿ? ನಾವು 100% ನಾವು ಸರ್ಕಾರದಲ್ಲಿ ಅಧಿಕಾರವಾಗಿ ಮತ್ತು ಏನಿದೆ ನಮ್ಮದು
ಮಿಡ್ ಪಾಯಿಂಟ್ ಏನಿದೆ ಅದು ದಾಟ್ತೀವಿ ನಾವು, ಅದು ಶ್ಯೂರ್ ಇದ್ದೀವಿ. ಆದಮೇಲೆ ನಮ್ಮದು ಏನು ಬರುತ್ತೆ ಜನ ಅವ್ರದ್ದು ಆಶೀರ್ವಾದ ಅದು ನಾಳೆ ನೋಡೋಣ. ಥ್ಯಾಂಕ್ ಯು, ಧನ್ಯವಾದ. ಇದು ನಮಗೆ ಬಿಹಾರದವರಾಗಿ ಕನ್ನಡ ಮಾತಾಡ್ತಿದ್ದಾರೆ ಝಾ ಅವರು. ತುಂಬ ಖುಷಿ ಆಗುತ್ತೆ. BJP ಆಫೀಸಿಂದ ಕಂಡುಬರ್ತಾ ಇರುವಂಥ ದೃಶ್ಯ. ಎಲ್ಲರಿಗೂ ಕೂಡ ವಿಶ್ವಾಸದಲ್ಲಿದ್ದಾರೆ. ಸಂಭ್ರಮಾಚರಣೆಗೆ ತಯಾರಿ ನಡೆದೇ ಇದ್ರೂ ಕೂಡ ಸಂಭ್ರಮ ನಾಳೆಗೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಪಾಟ್ನಾ.